ಹಾಯ್ ಗಾಯ್ಸ್, ಇವತ್ತು ಮೊನ್ನೆ ಬ್ರೂಡ್ ಕೊಟ್ಟಿದ್ನಲ್ಲ ಅದರ ಅಪ್ಡೇಟ್ ತೋರಿಸ್ತೀನಿ, ನೋಡೋಣ ಏನಾಗಿದೆ ಅಂತ. ಇದ್ಯಾವ ಬಾಕ್ಸ್ ಗೊತ್ತಾ? ಇದು ತೆಂಗಿನ ಹೆಡ ಬಿದ್ದೋಗಿತ್ತಲ್ವ ಅದು. ಇದಕ್ಕೆ ಒಂದು ಬ್ರೂಡ್ ಕೊಟ್ಟಿದ್ದೆ. ನೋಡಿ, ಎಲ್ಲೂ ಕೂಡ ತುದಿಗಡೆ ಕ್ವೀನ್ ಸೆಲ್ ಮಾಡಿಲ್ಲ. ನೋಡಿ, ಲಾರ್ವಾ ಇದೆ, ಆದರೂ ಕ್ವೀನ್ ಸೆಲ್ಲೆಲ್ಲ ಮಾಡಿಲ್ಲ. ಅಂದರೆ ಇದರಲ್ಲಿ ಕ್ವೀನ್ ಇದೆ ಅಂತ ಅರ್ಥ. ಓಕೆನಾ? ಈಗ ನಮ್ಮಲ್ಲಿ ತುಂಬ ಚಳಿ ಬೀಳ್ತಾ ಇದೆ. ಅದರಿಂದ ಕ್ವೀನ್ ಸೆಲ್ ಕೂಡ ಜಾಸ್ತಿ ಮಾಡಲ್ಲ. ಅಂದರೆ ಒಂದು ಬಾಕ್ಸಲ್ಲಿ 10-15 ಕ್ವೀನ್ ಸೆಲ್ ನೋಡೋದು ಸಿಗೋದು ತುಂಬ ಕಷ್ಟ. ಕ್ವೀನ್ ಫೇಲಾಗಿ ಮತ್ತೆ ಬ್ರೂಡ್ ಕೊಡ್ತೀವಲ್ಲ, ಅದರಲ್ಲಿ ಆದರೆ ಸ್ವಲ್ಪ ನೋಡೋಕ್ಕೆ ಸಿಗುತ್ತೆ. ಇದು ನೋಡಿ, ಒಂದು ಬಾಕ್ಸು. ಒಂದು ಬಾಕ್ಸ್ ಮುಗೀತು. ಇದರಲ್ಲಿ ನೋಡೋಣ. ಉಡಲ್ಲ ಈ ಥರ ಬ್ಲ್ಯಾಕ್ ಆಗಿರೋದು ನೋಡಿದ್ರೆ ಫೇಲ್ ಆಗಿರ್ಬೋದಾ? ಇದಕ್ಕೆ ಬ್ರೂಡ್ ಕೊಟ್ಟಿಲ್ಲ ಅನಿಸುತ್ತೆ. ಇಲ್ಲ, ಇದೆಲ್ಲ ಮಿಸ್ ಆಗಿದೆ. ಇದಕ್ಕೆ ಬ್ರೂಡ್ ಕೊಟ್ಟಿಲ್ಲ. ಮೇ ಬಿ ಕ್ವೀನು ಫೇಲ್ ಆಗಿದೆ. ಅದು ನೋಡೋ ಕೆಲಸನೇ ಇಲ್ಲ. ಇದಕ್ಕೆ ಕೊಟ್ಟಿದ್ದೀನಿ, ನಾನು ಚೆಕ್ ಮಾಡೋಣ. ಕೆಲವೊಂದು ಟೈಮ್ ಯಾವ ಬಾಕ್ಸಿಗೆ ಕೊಟ್ಟಿರ್ತೀವಿ ಇಲ್ಲ ಅನ್ನೋದೇ ಮರ್ತೋಗ್ಬಿಡುತ್ತೆ. ಈ ಬಾಕ್ಸಿಗೆ ಕೊಟ್ಟಿಲ್ಲ ಅನಿಸುತ್ತೆ. ಯಾವ ಬಾಕ್ಸಿಗೆ ಕೊಟ್ಟಿದ್ದೀನಿ ಅನ್ನೋದೇ ಮರ್ತೋಗಿದೆಯಾ ಅಂತ ನನಗೆ. ಇಲ್ಲ, ಕೊಟ್ಟಿದ್ದೀನಿ ಇದಕ್ಕೆ. ಓಕೆನಾ? ನೋಡಿ, ಇದು ಬ್ರೂಡ್ ಕೊಟ್ಟಿದ್ದು ಮೊನ್ನೆ. ತುದಿಗಡೆ ಆರ್ ಮಧ್ಯ ಕ್ವೀನ್ ಫೇಲ್ ಆಗಿದ್ದರೆ ಮಧ್ಯ ಕೂಡ ಮಾಡುತ್ತೆ, ತುದಿಗಡೆ ಕಡ್ಡಿ ಮೊಟ್ಟೆ ಇಲ್ಲ ಅಂದಾಗ. ಸೊ ಇದರಲ್ಲಿ ಕೂಡ ಎಲ್ಲೋ ಕ್ವೀನ್ ಸೆಲ್ ಕಾಣಿಸ್ತಾ ಇಲ್ಲ. ಓಕೆ, ಇದು ಫೈನ್. ಗೊತ್ತಿಲ್ಲ, ಇನ್ಮೇಲೆ ಫೇಲ್ ಆದರೂ ಆಗ್ಬೋದು. ಇನ್ ಕೇಸ್ ಮೇಟಿಗೆ ಹೋಗಿಲ್ಲ ಅಂದರೆ ಹೇಳೋಕ್ಕಾಗಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಇಷ್ಟರೊಳಗಡೆ ಮುಗಿದಿರುತ್ತೆ. 4ನೇ ತಾರೀಕು ಹುಟ್ಟಿದ್ದು ಅಂತ ಆದರೆ ಇವತ್ತು 8 ಅಲ್ಲ 9 ದಿನ ಆಗಿರುತ್ತೆ. ಇಷ್ಟರೊಳಗಡೆ ಮೇಟಿಗೆ ಹೋಗುತ್ತೆ. ಇನ್ಮೇಲೆ ಫೇಲ್ ಆಗೋದು ತುಂಬ ಕಡಿಮೆ. 2 ಬಾಕ್ಸ್ ಮುಗೀತು. ಇದು 3ನೇ ಬಾಕ್ಸ್. ಇನ್ನೊಬ್ರು ವೀಡಿಯೋ ಮಾಡೋಕ್ಕಿಂತ ಚೆನ್ನಾಗಿರೋದು, ಬೇಗ ಆಗ್ತಿತ್ತು. ಒಬ್ಬನೇ ಒಂದೇ ಕಾಲು ಹಿಡ್ಕೊಂಡು ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಚಳಿ ಇರೋದ್ರಿಂದ ತುಂಬ ಚುಚ್ಚು ಸ್ವಭಾವ ಜಾಸ್ತಿ ಚಳಿ ಇದ್ದಾಗ. ಇಲ್ಲಿ ನೋಡಿ, ಕ್ವೀನ್ ಇಲ್ಲೇ ಇದೆ. ಮೇಟೆಡ್ ಕ್ವೀನ್ ಇದು. ಏನೋ ಗೊತ್ತಾ, ತುದಿಗಡೆ ಸ್ವಲ್ಪ ದಪ್ಪ ಆಗಿದೆ ನೋಡಿ. ಎಲ್ಲಿ ಅಂದರೆ ಚೂಪಾಗಿ ಚಿಕ್ಕದಾಗಿರೋದು. ನಾರ್ಮಲ್ ಹುಟ್ಟಿರೋ ಕ್ವೀನ್ಗಿಂತ ದೊಡ್ಡದಾಗಿದೆ.
ಸೊ ಇದರಲ್ಲೂ ಎಲ್ಲೋ ಕ್ವೀನ್ಸಲ್ಲಿದೆ, ಕ್ವೀನ್ ಬೇಸ್ ಇದೆ, ಬಟ್ ಇದು ಬ್ರೂಡ್ ಕೊಡೋವಾಗಲೇ ಇದ್ದಿದ್ದ ಅಂತ. ಬರೀ ಬೇಸ್ ಅದು, ಅದರಲ್ಲೇನು ಲಾರ್ವಾಯಿನ್ ಮಾಡಿದ್ದಾರೆ, ಸುಮ್ಮನೆ ಬೇಸ್ ಅದು. ಮೇ ಬಿ ನಾನು ಬ್ರೂಡ್ ತೆಗಿಬೇಕಿದ್ರೆ ಇತ್ತಾ ಅಂತ, ಹಳೆ ಬಾಕ್ಸಿದ್ದು. ಓಕೆ, 3ರಲ್ಲಿ ಇದೆಲ್ಲ ವೈನ್. ಈಗ ನಾನು 4ನೇ ತಾರೀಕು ಕ್ವೀನ್ ಹುಟ್ಟಿದ್ದಲ್ವ, 5, 6, 7, 8 4 ದಿನ ಕೂಡ ತುಂಬ ಅಂದರೆ ತುಂಬ ಮೋಡ ಇತ್ತು. ಸೊ ಮೋಡ ಇದ್ದಾಗ, ತುಂಬ ಗಾಳಿ ಇದ್ದಾಗ ಮೇಟ್ ಫೇಲ್ ಆಗೋದು ತುಂಬ ಜಾಸ್ತಿ. ಗಾಳಿ ಇದ್ದಾಗ ಅಂದರೆ ತುಂಬ ಜಾಸ್ತಿ. ಸೊ ನನ್ನ ಲೆಕ್ಕದಲ್ಲಿ ತುಂಬ ಫೇಲ್ ಆಗಿರಬೇಕು. ಇನ್ನೂ ನೋಡೋದು ತುಂಬ ಇದೆ, ನೋಡ. ಇದು ಕೂಡ ಎಲ್ಲೂ ಕ್ವೀನ್ಸ್ ಎಲ್ಲೂ ಬಾಡಿಲ್ಲ. ಇದನ್ನು 16ಕ್ಕೆ ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ. 16ಕ್ಕೆ ನೋಡಿದಾಗ ನೀಟಾಗಿ ಮೊಟ್ಟೆ ಇಟ್ಟಿರುತ್ತೆ ಕ್ವೀನ್. ಇವತ್ತಿನ್ನೂ 8-9ನೇ ದಿನ ಆಗಿದ್ದಕ್ಕೆ ಏನು ಮೊಟ್ಟೆ ಗಿಟ್ಟೆ ಏನು ಇಡಲ್ಲ. ಈ ಥರ ಬ್ರೂಡ್ ನೋಡೋಕ್ಕೆ ಚಂದ ನನಗೆ. ಚಳಿಗಾಲದಲ್ಲಿ ಆದಷ್ಟು ಬಿಸಿಲಿದ್ದಾಗ ಕೆಲಸ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಹುಳುಗಳು ಚಳಿ ಇದ್ದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್, ಇರಿಟೇಷನ್ಸ್ ಜಾಸ್ತಿ ಆಗುತ್ತೆ. ಒಂದೇ ಸಲ ಹೇಳುತ್ತೆ ಹುಳುಗಳು. ಇದಕ್ಕೆ ಬ್ರೂಡ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಮೇ ಬಿ, ಅಥವಾ ಒಂದು ಕಟ್ಟಾಗಿರೋ ಬ್ರೂಡ್ ಇತ್ತಲ್ವ ಅವತ್ತು, ಕಟ್ಟಾಗಿರೋ ಬ್ರೂಡ್ ಕೊಟ್ಟಿರಬೇಕು. ಹೌದು, ಕಟ್ಟಾಗಿದ್ದೇ ಕೊಟ್ಟಿದ್ದೀನಿ. ಎಲ್ಲೋ ಕ್ವೀನ್ಸ್ ಎಲ್ಲೇನು ಕಾಣಿಸ್ತಾ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಸ್ಟ್ರೆಂತ್ ಲೋ ಇದ್ದಾಗ ಕ್ವೀನ್ಸ್ ಎಲ್ಲೂ ಕೂಡ ಮಾಡಲ್ಲ. ತುಂಬ ಲೋ ಇದ್ದಾಗ, ಆ ಥರ ತೀರಾ ಲೋ ಇಲ್ಲ, ಬೆಳಗ್ಗೆ ಆಗಿದ್ದಕ್ಕೆ ಸ್ವಲ್ಪ ಕೆಲಸಕ್ಕೂ ಹೋಗಿರ್ತವೆ. ಬಟ್ ತುಂಬ ಅಪರೂಪ ಆ ಥರ ಕ್ವೀನ್ಸ್ ಎಲ್ಲಿ ಮಾಡದೇ ಇರೋದು. ಇದು 3 ಬಾಕ್ಸಿಗೂ 2 ಬಾಕ್ಸಿಗೆ ಕ್ವೀನ್ಸಲ್ಲಿ ಕೊಟ್ಟಿಲ್ಲ, ಅಂದರೆ ಬ್ರೂಡ್ ಕೊಟ್ಟಿಲ್ಲ. ಬ್ರೂಡ್ ಶಾರ್ಟೇಜ್ ಇದೆ, ಬೇರೆ ಕಡೆಯಿಂದ ತರಬೇಕು. ಮೋಡ ಇರೋದ್ರಿಂದ ಮೊನ್ನೆ ಎಲ್ಲ ತುಂಬ ಚುಸ್ತಾ ಇತ್ತು. ಇವತ್ತು ನಾನೇ ಕೆಲಸ ಇದೆ, ಕೊಡೋಕ್ಕಾಗಲ್ಲ. ಈ ಥರ ಸಮಸ್ಯೆಗಳು ಬಂದರೆ ಎಲ್ಲ ಕೆಲಸಗಳು ಒಟ್ಟಿಗೆ ಬರುತ್ತೆ, ಇಲ್ಲಾಂದರೆ ಏನೂ ಬರೋಲ್ಲ. ನೋಡಿ ಇದರಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇದು ಫೇಲ್ ಆಗಿದೆ ನೋಡಿ. ಇದರಲ್ಲಿ ಈಗ ಮತ್ತೆ ರೆಡಿ ಮಾಡ್ಕೊಳ್ಳುತ್ತೆ. ಇಲ್ಲ ಅಂದರೆ ಇದಿಷ್ಟು ಹುಳನೂ ಹೋಗಿತ್ತು. ಈಗ ಬ್ರೂಡ್ ಕೊಟ್ಟೆ, ಒಂದು ಫೇಲ್. ಚಳಿಗಾಲ ಆಗಿದ್ದರಿಂದ ಫೇಲ್ ಆಗೋದು ಕೂಡ ಜಾಸ್ತಿ ಆಗಿದ್ದಕ್ಕೆ ಎಷ್ಟು ಬೇಕಾದ್ರೂ ಫೇಲ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಒಳ್ಳೆ ಸ್ಟ್ರೆಂತ್ ಇತ್ತು, ಸ್ಟಿಲ್ ಫೇಲ್ ಆಗಿದೆ. ಏನೋ ಮಾಡೋಕ್ಕಾಗಲ್ಲ ಕೆಲವೊಂದು ಪಡೆಗಳು. ಮೇಟಿಂಗ್ ಅಂತೂ ನಮ್ಮ ಕೈಯಲ್ಲಿಲ್ಲ. 2-3 ದಿನ ಮೋಡ ಬೇರೆ ಇತ್ತು, ಈಗ ಚಳಿ ಬೇರೆ, ತುಂಬ ಗಾಳಿ ಬೇರೆ ಇದೆ.
ನೋಡಿ ಫೇಲ್. ಫೇಲ್ ಆಗಿದ್ದೇ ಜಾಸ್ತಿ ಇದಾವ ಅಂತ. ಇಲ್ಲಿ ನೋಡಿ ಈ ಥರ ಫೇಲ್ ಆದಾಗ ತುದಿ ಕಡೆ ಕೂಡ ಮೊಟ್ಟೆ, ಮಧ್ಯದಲ್ಲಿ ಕೂಡ ಮೊಟ್ಟೆ ಮಾಡುತ್ತೆ. ಇಷ್ಟೆಲ್ಲ 4 ಫ್ರೇಮ್ ಫುಲ್ ಸ್ಟ್ರೆಂತ್ ಇದೆ. ಈ ಥರ ಇರೋದೆಲ್ಲ ಫೇಲ್ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ನಾನೇನು ಮಾಡ್ತೀನಿ, ಈ ಥರ 3 ಫ್ರೇಮ್ ಮೇಲ್ಗಡೆ ಹುಳ ಇದ್ದು ಫೇಲ್ ಆದರೆ ಇನ್ನೊಂದು ಫ್ರೇಮ್ ಇನ್ನು ಅರ್ಧ ಮಾಡಿ ಡಿವೈಡ್ ಮಾಡೇ ಇಡ್ತೀನಿ. ಆಗಿದ್ದಾಗಲೇ ಅಂದ್ಕೊಂಡು ಸಕ್ಸಸ್ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಇದೆಲ್ಲ ಬ್ರೂಡೇ ಕೊಟ್ಟಿಲ್ವಾ ಅಂತ ಇದಕ್ಕೆ. ನೋಡಿ ಇದು ಕೂಡ ಸಕ್ಸಸ್ ಆಗಿರೋ ಹಾಗಿದೆ. ಓಕೆ, ಇದು ಏನೋ ಚೆನ್ನಾಗಿದೆ, ಫೇಲ್ ಆಗಿಲ್ಲ, ಮಜಾ. ನೆಕ್ಸ್ಟ್ ಬಾಕ್ಸ್ ನೋಡೋಣ. ಈ ಬಾಕ್ಸಿಗೆ ಬ್ರೂಡ್ ಕೊಟ್ಟಿದ್ದೀವ ಅಂತ ನೋಡೋಣ. ಇಲ್ಲಿ ನೋಡಿ ಇದು ಕೂಡ ಫೇಲ್, ಅರ್ಧಕ್ಕಿಂತ ಜಾಸ್ತಿ ಫೇಲ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ತುಂಬ ಮೋಡ ಆಗಿತ್ತು 3 ಡೇಸ್, ಅದರ ರೀಸನ್ ಇರ್ಬೋದು. ಇದಕ್ಕೆ ಬ್ರೂಡ್ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಪಾಸ್ ಆಗಿರೋ ಥರ ಇದೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ ಈ ಥರ ಹೊಸ ರಟ್ಟು ಕಟ್ಟಿರುತ್ತೆ ಸೈಡಿಗೆ. ಈ ಥರ ಹೊಸ ಚಿಕ್ಕ ರಟ್ಟು ಕಟ್ಟಿದಾಗ ಒಂದು ನಿಮಿಷ ಫೋಕಸ್ ಮಾಡ್ತೀನಿ. ಚಿಕ್ಕದು ಕಟ್ಟಿದಾಗ ತುದಿಗಡೆ ಅದು ಕ್ವೀನ್ ಬೇಸ್ ಟೈಪ್ ಮಾಡಿಲ್ಲ ದೊಡ್ಡದಾಗಿ. ಈ ಥರ ದೊಡ್ಡದಾಗೇನಾದರೂ ಕ್ವೀನ್ ಬೇಸ್ ಹಾಕಿರುತ್ತಲ್ಲ, ಆ ಥರ ಬೇಸ್ ಈ ಥರ ಹೊಸ ರಟ್ಟಲ್ಲೂ ಹಾಕಿದೆ ಅಂದರೆ ಕ್ವೀನ್ ಇಲ್ಲ ಅಂತಲೇ ಅರ್ಥ. ನೋಡಿ ಇದು ಚಿಕ್ಕದಾಗಿ ರಟ್ಟು ಕಟ್ಟಿದೆ, ಬಟ್ ಆ ಥರ ಬೇಸೆಲ್ಲ ಹಾಕಿಲ್ಲ. ಬ್ರೂಡ್ ಕೂಡ ಕೊಟ್ಟಿಲ್ಲ ಇದಕ್ಕೆ. ಮೇ ಬಿ ಸಕ್ಸಸ್ ಆಗಿರ್ಬೋದು. ಇನ್ನೊಂದು ನೋಡೋಣ.
ಇಲ್ಲ, ಫೇಲ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇದರಲ್ಲಿ ಬೇಸ್ ಹಾಕಿದೆ. ಅರ್ಧಕ್ಕಿಂತಲೂ ಜಾಸ್ತಿ ಫೇಲ್, ಆಲ್ಮೋಸ್ಟ್ 70% ಫೇಲ್ ಅಂತ ಇವತ್ತು ಈ ರೌಂಡಲ್ಲಿ ಮಾಡಿದ್ದು. ನೋಡಿ ಈ ಥರ ತುಂಬ ಗಾಳಿ ಬೇರೆ, ಚಳಿ ಬೇರೆ, ಏನು ಮಾಡೋದು, ಏನು ಮಾಡೋಂಗಿಲ್ಲ. ಫೇಲ್ ಆದರೆ ಫೇಲ್ ಅಷ್ಟೇ. ಇದಕ್ಕೆ ಬ್ರೂಡ್ ಕೊಟ್ಟಿಲ್ಲ, ಹುಳಗಳ ಕೆಂಪು ಆಗ್ತಾ ಇದ್ದಾವೆ ಅಂದರೆ ಮೇ ಬಿ ಇದು ಫೇಲ್ ಆಗಿರುತ್ತೆ. ಏನಾಗಿದೆ, ಕ್ವೀನ್ ಸೆಲ್ ಕೊಡಬೇಕಿತ್ತು, ಬಟ್ ಕ್ವೀನ್ ಸೆಲ್ ಚಳಿ ಆಗಿದ್ದಕ್ಕೆ ಇನ್ನೂ ಬೆಳೆದಿಲ್ಲ. ಏನು ಮಾಡೋದು ಈಗ? ನೋಡೋಣ, ಬೇರೆ ಯಾವ್ದಾದ್ರು ಬಾಕ್ಸಲ್ಲಿ ಕ್ವೀನ್ ಸೆಲ್ಲಿದ್ದರೆ ಸೆಲ್ಲನ್ನು ಕೊಡ್ತೀನಿ ಈಗ ಇದಕ್ಕೆಲ್ಲ. ಇಲ್ಲ ಅಟ್ಲೀಸ್ಟ್ ಬ್ರೂಡ್ ಆದರೂ ಕೊಡಬೇಕು, ಯಾವುದಕ್ಕೆ ಬ್ರೂಡ್ ಇಲ್ವೋ ಅದಕ್ಕೆಲ್ಲ. ಓಕೆ, ಬಾಯ್. ಇದು ಇವತ್ತಿನ ಅಪ್ಡೇಟ್. ಓಕೆನಾ, ಬಾಯ್.